ಸೊ ಇನ್ನೊಂದು 16 ವರ್ಷದ ಹುಡುಗಿ. ಸೊ ಆ ಹುಡುಗಿಗೆ ಅಕ್ಕ ಇದ್ದಾಳೆ. ಇಲ್ಲಿ ಜೆಂಡರ್ ಬಯಾಸ್ ಇಲ್ಲ, ಅಕ್ಕನೇ ಇರೋದು. ಸೊ ಇಬ್ರೇ ಹೆಣ್ಮಕ್ಳು. ಸೊ ಆ ಹುಡುಗಿ ದಾರಿ ತಪ್ಪಿದ್ದಾಳೆ. ಏನಂತಂದ್ರೆ ಸೇಮ್ 16 ವರ್ಷದ ಹುಡುಗಿ 10th ಎಕ್ಸಾಮೇ ಬರೀಲಿಲ್ಲ. ಈಗ ಹಾಲ್ ಟಿಕೆಟ್ಸೇ ಬಂದಿತ್ತು, ಬಟ್ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ. ಎಲ್ಲಿ ಹೋಗಿದ್ದೆ ಅಂತಂದ್ರೆ ಶಿ ವಾಸ್ ಅಡಿಕ್ಟೆಡ್ ಟು ಡ್ರಗ್. ಸೊ ವೀಡ್ ಅಡಿಕ್ಷನ್ ಆಗಿತ್ತು. ಸೊ ಇದು ಇದ್ದಿದ್ರಿಂದ ಸೊ ಅವ್ರಿಗೆ ಎಜುಕೇಶನ್ ಮೇಲೆ ಇದೇ ಇಲ್ಲ. ಏನಕ್ಕೆ ಅಂತಂದ್ರೆ ಅಕ್ಕನ ಚೆನ್ನಾಗಿ ನೋಡ್ಕೊತಾರೆ, ಅಕ್ಕ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಸೊ ಈ ರೀಸನ್ಸ್ ಹೇಳ್ತಾರೆ. ಮೇ ಬಿ ಅವ್ರ ಮನೆ ಸೆಟಪ್ ಏನಿದೆ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಅವ್ರ ಅಪ್ಪ ಅಮ್ಮದು ಕೂಡ ಸಮಸ್ಯೆ ಇದೆ ಅಲ್ಲಿ. ಸೊ ಅವ್ರ ರಿಲೇಶನ್ಶಿಪ್ಪೂ ಸರಿ ಇಲ್ಲ. ಸೊ ನೋಡಿದಾಗ ಬೇಸಿಕಲಿ ಏನಾಗತ್ತೆ, ಈ ಕೇಸಸ್ ನೋಡಿದಾಗ ಕೆಲವೊಂದ್ಸಲಿ ಬರೀ ಆ ಮಗುದೇ ತಪ್ಪಿರೋದ್ರಿಲ್ಲ, ಅದು ಬೆಳೆಬಂದಿರೋ ವಾತಾವರಣ, ಸೊ ಅದು ಹೆಂಗೆ ಅವರು ಮನೆಯಲ್ಲಿ ಟ್ರೀಟ್ ಮಾಡಿರ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಸರ್. ಸೊ ಈ ಸ್ಪೇಸ್ ಕೊಡಬೇಕು ಮಕ್ಳಿಗೆ, ಅದೇ ಹೇಳ್ದಲ್ಲ. ಸೊ ಆ ಭಯ ಅಥವಾ ಕಂಪ್ಯಾರಿಸನ್ ಅದೆಲ್ಲ ಬಿಟ್ಟರೆ ಮಕ್ಕಳು ಕೂಡ ನಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಓಪನ್ ಅಪ್ ಆದಾಗ ಅರ್ಧ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ.